ಸ್ನೇಹಿತರೆ ನಮಸ್ಕಾರ. IPL ಆಕ್ಷನ್ ಫೈನಲಿ ಒಂದು ಶೇಪ್ಗೆ ಬಂದಿದೆ, ಎಂಡ್ ಆಗಿದೆ. ಎಲ್ಲರೂ ಕೂಡ ಡನ್ ಅಂಡ್ ಡಸ್ಟೆಡ್ ಅಂತ ತಮ್ಮ ಟೀಮ್ ಗಳನ್ನ ಫೈನಲ್ ಮಾಡಿದ್ದಾರೆ. ಸೊ ನಮ್ಮ RCB ಟೀಮ್ ಬಗ್ಗೆ ಮಾತನಾಡುವಂತ ಸಮಯ, ಡೇ 1 ಅಲ್ಲಿ ಏನಾಗಿತ್ತು ಅದರ ಬಗ್ಗೆ ನಾವು ಒಂದಷ್ಟು ಡೀಟೇಲ್ ಅನ್ನು ಕೊಟ್ಟಿದ್ವಿ. ಸೊ ಡೇ 1 ಅಷ್ಟು ಸ್ಯಾಟಿಸ್ಫೈ ಕೊಡುವಂತ ಆಪ್ಷನ್ ಆಗಿರಲಿಲ್ಲ, ಬಟ್ ಫಿಲ್ ಸಾಲ್ಟ್, ಲಿವಿಂಗ್ಸ್ಟನ್ ಹಾಗೆ ಹೇಸಲ್ವುಡ್ ಈ ಮೂರು ಕೂಡ ಒಳ್ಳೆ ಆಯ್ಕೆ ಅಂತ ನಾವು ಹೇಳಿದ್ವಿ. ಸೊ ಅದಾದ್ಮೇಲೆ ಎರಡನೇ ದಿನ ನಿಜಕ್ಕೂ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಾ ಬಂದ್ರು. ಅದರಲ್ಲಿ ಯಾರ್ಯಾರು ಸ್ಪೆಷಲ್, ಓವರ್ ಆಲ್ ನಮ್ಮ ಟೀಮ್ ಕಾಂಬಿನೇಷನ್ ಹೇಗಿದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನ ಕೂಡ ನಮ್ಮ ಟೀಮ್ ಕವರ್ ಮಾಡಿದ್ಯಾ, ಜೊತೆಗೆ ಹಿಂದಿನ ಎಲ್ಲಾ ಸೀಸನ್ ಗಳಿಗೆ ಹೋಲಿಸಿದ್ರೆ ಈ ಟೀಮ್ ಎಷ್ಟು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ, ಇದೆಲ್ಲದರ ಬಗ್ಗೆ ಕೂಡ ವಿವರವಾಗಿ ತಿಳಿಸ್ತಾ ಹೋಗುವಂತ ವಿಡಿಯೋ ಇದು. ಸೊ ಮೊದಲನೇದಾಗಿ ಒಂದೊಂದೇ ಡಿಪಾರ್ಟ್ಮೆಂಟ್ ವೈಸ್ ನೋಡ್ತಾ ಹೋಗೋಣ, ಯಾವ ಒಂದು ಡಿಪಾರ್ಟ್ಮೆಂಟ್ ಅನ್ನ ನಮ್ಮ ಟೀಮ್ ಕವರ್ ಮಾಡ್ಕೊಂಡ್ ಬಂದಿದೆ ಅಂತ. ಬಹಳ ಮುಖ್ಯವಾಗಿ ಬೇಕಾಗಿರೋದು ಬ್ಯಾಟಿಂಗ್ ಲೈನಪ್. ಸೊ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಆಲ್ರೆಡಿ ರಿಟೈನ್ ಆಗಿದ್ರು. ಸೊ ಅದಕ್ಕೆ ಆಡ್ ಆಗಿರೋದು ಅಂತಂದ್ರೆ ಟಾಪ್ ಆರ್ಡರ್ ಅಲ್ಲಿ ಫಿಲ್ ಸಾಲ್ಟ್ ಹಾಗೆ ಲಿವಿಂಗ್ಸ್ಟೋನ್ ಜೊತೆಗೆ ಜಿತೇಶ್ ಶರ್ಮಾ. ಸೊ ಈ ಮೂರು ಜನ ಕೂಡ ಆಡ್ ಅಪ್ ಆಗಿರೋದ್ರಿಂದ ಟಾಪ್ 5 ಒಳ್ಳೆ ಸ್ಟ್ರಾಂಗ್ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಇಂಡಿಯನ್ ಪ್ಲೇಯರ್ಸ್ ಹಾಗೇನೆ ಫಾರಿನ್ ಪ್ಲೇಯರ್ಸ್ ಎರಡೂ ಕೂಡ ಮಿಕ್ಸ್ಚರ್ ಆಗಿರೋದ್ರಿಂದ ನಿಮ್ಗೆ ಲೋವರ್ ಆರ್ಡರ್ ಅಲ್ಲಿ ಟಿಮ್ ಡೇವಿಡ್ ಬಂದಿದ್ದಾರೆ. ಸೊ ಟಾಪ್ ಆರ್ಡರ್ ಅಲ್ಲಿ 3 ಜನ ಇಂಡಿಯನ್ ಪ್ಲೇಯರ್ಸ್, ಕೊಹ್ಲಿ, ಪಟಿದಾರ್, ಜಿತೇಶ್ ಶರ್ಮಾ ಹಾಗೆ ಫಿಲ್ ಸಾಲ್ಟ್, ಲಿವಿಂಗ್ಸ್ಟೋನ್, ಟಿಮ್ ಡೇವಿಡ್. ಸೊ 3+3 ಹೀಗೆ ಕಾಂಬಿನೇಷನ್ ಸಿಕ್ಕಿದೆ. ಇಂಡಿಯನ್ಸ್ ಅಂಡ್ ಫಾರಿನರ್ಸ್ ಎರಡೂ ಕೂಡ ಕಾಂಬಿನೇಷನ್ ಸಿಕ್ಕಿರೋದ್ರಿಂದ ಒಂದೊಳ್ಳೆ ಟಾಪ್ ಆರ್ಡರ್ ಅಂತ ಹೇಳ್ಬೋದು. ಇನ್ನು ಮಿಡ್ಲ್ ಆರ್ಡರ್ ಅಂತ ಬಂದಾಗ ಅಥವಾ ಲೋವರ್ ಮಿಡ್ಲ್ ಆರ್ಡರ್ ಅಂತ ಬಂದಾಗ ಕೃಣಾಲ್ ಪಾಂಡ್ಯ ಅವರ ಅಡಿಷನ್ ತುಂಬಾ ಇಂಪಾರ್ಟೆಂಟ್. ಒಬ್ಬ ಆಲ್ರೌಂಡರ್ ಆಗಿ ಬ್ಯಾಟಿಂಗ್ ಅಬಿಲಿಟಿ ಇರುವಂತಹ ಒಬ್ಬ ಪ್ಲೇಯರ್, ಜೊತೆಗೆ ಫ್ಲೋಟರ್ ಆಗಿ ಆಡಬಹುದು. ಅವರು ಅವಶ್ಯಕತೆ ಬಿದ್ದಾಗ ಟಾಪ್ ದ ಆರ್ಡರ್ ಕೂಡ ಬರ್ತಾರೆ. ಫಿನಿಶರ್ ಆಗಿ ಕೂಡ ಕೃಣಾಲ್ ಪಾಂಡ್ಯ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಜೊತೆಗೆ ಜೇಕಬ್ ಬೆಥಲ್ ಅನ್ನ ಪಡೆದಿದ್ದಾರೆ. ಯಾಕಂದ್ರೆ ಬ್ಯಾಕಪ್ ಆಗಿ ನೋಡಿರೋದು ಫಿಲ್ ಸಾಲ್ಟ್ ಏನಾದ್ರೂ ಇಂಜುರಿ ಆದ್ರೆ ಅಥವಾ ಏನಾದ್ರೂ ಫಾರ್ಮ್ ಅಷ್ಟಾಗಿ ಕಂಡು ಬರಲಿಲ್ಲ ಅಂತಂದ್ರೆ ಜೇಕಬ್ ಬೆಥಲ್ ಅವರಿಗೆ ಬ್ಯಾಕಪ್ ಆಗಿ ಬರ್ತಾರೆ. ಸೊ ಇನ್ನು ಟಿಮ್ ಡೇವಿಡ್ಗೆ ಬ್ಯಾಕಪ್ ಆಗಿ ಶೆಫರ್ಡ್ ಇದ್ದಾರೆ. ಸೊ ಜೇಕಬ್ ಬೆಥಲ್ ಬ್ಯಾಕಪ್ ಇಬ್ರಿಗೂ ಆಗ್ಬಹುದು. ಲಿವಿಂಗ್ಸ್ಟೋನ್ ಹಾಗೆ ಬೌಲಿಂಗ್ ಕೂಡ ಮಾಡೋದ್ರಿಂದ ಫಿಲ್ ಸಾಲ್ಟ್ ಹಾಗೆ ಬೆಥಲ್ ಇಬ್ರಿಗೂ, ಅಂದ್ರೆ ಲಿವಿಂಗ್ಸ್ಟೋನ್ ಇಬ್ರಿಗೂ ಕೂಡ ಬೆಥಲ್ ಬ್ಯಾಕಪ್ ಆಗಿರ್ತಾರೆ. ಸೊ ಇನ್ನು ಬಹಳ ಮುಖ್ಯವಾಗಿ ಒಬ್ಬ ಬ್ಯಾಕಪ್ ಇಂಡಿಯನ್ ಆಗಿ ದೇವದತ್ ಪಡಿಕ್ಕಲ್ ಅವ್ರನ್ನ ತಗೊಂಡಿರೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಓಪನರ್ ಆಗಿ ಸಾಲ್ಟ್ ಜೊತೆ ಕೂಡ ಅವ್ರನ್ನ ನೀವು ಬಳಸ್ಕೋಬಹುದು. ಸೊ ಆ ಒಂದು ಅವಕಾಶ ಇದೆ. ಸೊ ಪಡಿಕ್ಕಲ್ 2 ಕೋಟಿಗೆ ಕೊನೆಯದಾಗಿ ಅನ್ಸೋಲ್ಡ್ ಆಗಿದ್ರು, ಮತ್ತೆ ಅವ್ರನ್ನ ತಗೊಂಡಿದ್ದು ಒಳ್ಳೆ ಅಡಿಷನ್. ಸೊ ಬೆಂಗಳೂರು ಪಿಚ್ ಅಲ್ಲಿ ಅವ್ರಿಗೆ ಗೊತ್ತಿದೆ, ಹಿಂದೆ ಕೂಡ ಸೆಂಚುರಿ ಗಳಿಸಿರುವಂತಹ ಪ್ಲೇಯರ್ RCBಗೆ. ಸೊ ಒಂದೊಳ್ಳೆ ಅಡಿಷನ್ ಅಂತ ಅನ್ಸುತ್ತೆ. ಜೊತೆಗೆ ಮತ್ತೊಬ್ಬ ಮನೋಜ್ ಪಾಂಡೆಗೆ 30 ಲಕ್ಷಕ್ಕೆ ಬೇಸ್ ಪ್ರೈಸ್ ಅಲ್ಲಿ ಸಿಕ್ಕಿದ್ರು. ಸೊ ಅದು ಕೂಡ ಒಳ್ಳೆ ಅಡಿಷನ್. ನೀವು ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ಬಳಸಬಹುದು. ಸೊ ಅವ್ರನ್ನ ಏನಾದ್ರೂ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಲಾಗ್ ಓವರ್ ಅಲ್ಲಿ ಹೊಡಿತಾರೆ. ಮಹಾರಾಜ ಟ್ರೋಫಿಲೂ ಕೂಡ ಈ ವೇಗದ ಬೌಲರ್ ಗಳನ್ನ ಡೆತ್ ಓವರ್ ಅಲ್ಲಿ ಚೆನ್ನಾಗಿ ಟ್ಯಾಕಲ್ ಮಾಡಿದ್ದಾರೆ. ಮನೋಜ್ ಪಾಂಡೆಗೆ ಒಳ್ಳೆ ಹಿಟ್ಸ್ ಬಂದಿದೆ ಅವರ ಕಡೆಯಿಂದ. ಸೊ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ಬ್ಯಾಟಿಂಗ್ ಲೈನಪ್. ಸೊ ಇಬ್ರು ವಿಕೆಟ್ ಕೀಪರ್ ಸಿಕ್ಕಿದ್ದಾರೆ, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಒಬ್ಬ ಇಂಡಿಯನ್ ಒಬ್ಬ ಫಾರಿನರ್, ಅಲ್ಲೂ ಕೂಡ ಬ್ಯಾಲೆನ್ಸ್ ಆಗಿದೆ. ಒಂದ್ ವೇಳೆ ಇಬ್ರಲ್ಲಿ ಒಬ್ರು ಏನಾದ್ರೂ ಫಾರ್ಮ್ ಕಂಡುಕೊಳ್ಳಿಲ್ಲ ಅಂತಂದ್ರೆ ನೀವು ಒಬ್ಬರನ್ನ ಚೇಂಜ್ ಮಾಡಿ ಮತ್ತೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಲ್ರೌಂಡರ್ ನ ಒಳಗ್ ತರಬಹುದು. ಅದು ದೇವದತ್ ಪಡಿಕ್ಕಲ್ ಇರ್ಬೋದು, ಮನೋಜ್ ಪಾಂಡೆಗೆ ಇಬ್ರಲ್ಲೊಬ್ಬರನ್ನ ಖಂಡಿತ ಯೂಸ್ ಮಾಡ್ಕೋಬಹುದು. ಸೊ ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಮ್ದು ಪ್ರತಿ ಬಾರಿ ಕೂಡ RCBದು ಸಮಸ್ಯೆ ಇದ್ದಿದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆದ್ರೆ ಈಗ ಜಾಶ್ ಹೇಸಲ್ವುಡ್ ಫಾರಿನ್ ಲೀಡ್ ಆಗಿರ್ತಾರೆ, ಭುವನೇಶ್ವರ್ ಕುಮಾರ್ ಇಂಡಿಯನ್ ಲೀಡ್ ಆಗಿರ್ತಾರೆ. ಸೊ ಹಾಗಾಗಿ ಇದು ಕೂಡ ಬ್ಯಾಲೆನ್ಸ್ ಆಗಿದೆ. ಸೊ ಹೇಸಲ್ವುಡ್ ಬಂದಿರೋದ್ರಿಂದ ಒಬ್ಬ ಎಕ್ಸ್ಪೀರಿಯನ್ಸ್ ಬೌಲರ್, ಚಿನ್ನಸ್ವಾಮಿ ಪಿಚ್ ಅಲ್ಲಿ ಬೇಕಾಗಿರುವಂತಹ ಬೌಲರ್, ಡೆತ್ ಅಲ್ಲೂ ಬಳಸಬಹುದು, ಪವರ್ ಪ್ಲೇ ಅಲ್ಲೂ ಬಳಸಬಹುದು. ಇನ್ನು ಭುವನೇಶ್ವರ್ ಕುಮಾರ್ ಅವರ 2 ಸ್ವಿಂಗ್, ಔಟ್ ಸ್ವಿಂಗ್, ಇನ್ ಸ್ವಿಂಗ್ ಎರಡೂ ಕೂಡ ಇರೋದ್ರಿಂದ ಸೊ ಭುವನೇಶ್ವರ್ ಕುಮಾರ್ ಅವರಿಗೆ ಒಂದು ಎಡ್ಜ್ ಇದೆ. ಸೊ ಚಿನ್ನಸ್ವಾಮಿಗೆ ಚಿನ್ನದಂತ ಬೌಲರ್ ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬೋದು. ಅವರಿಗೆ ಸಪೋರ್ಟ್ ಆಗಿ ಯಶ್ ದಯಾಳ್ ಇದ್ದಾರೆ. ಯಶ್ ದಯಾಳ್ ಅಂತೂ ಲಾಸ್ಟ್ ಸೀಸನ್ ಕಮಾಲ್ ಮಾಡಿದ್ದಾರೆ. ಒಳ್ಳೆ ಟ್ಯಾಲೆಂಟ್ ಇರುವಂತದ್ದು. ಜೊತೆಗೆ ಆ ಮೂವ್ಮೆಂಟ್, ವೇರಿಯೇಷನ್ಸ್, ಡೆತ್ ಅಲ್ಲಿ ವಿತ್ ಪವರ್ ಪ್ಲೇ ಎರಡರಲ್ಲೂ ಕೂಡ ಅವ್ರನ್ನ ಬಳಸ್ಕೋಬಹುದು. ಇನ್ನು ಸುಯೇಶ್ ಶರ್ಮಾ ಮೇನ್ಸ್ ಲೀಡ್ ಸ್ಪಿನ್ನರ್ ನಮ್ಮ ಟೀಮ್ ಇಂದು. ಇನ್ನೊಂದ್ ಕಡೆ ತುಷಾರ್ ಅವರು ಕರ್ಕೊಂಡಿದ್ದಾರೆ, ಶ್ರೀಲಂಕಾದ ತುಷಾರ್, ಅವರು ಬ್ಯಾಕಪ್ ಆಗಿರ್ತಾರೆ ಹೇಸಲ್ವುಡ್ಗೆ. ಸೊ ಸುಯೇಶ್ ಶರ್ಮಾ ನಮ್ಮ ಲೀಡ್ ಸ್ಪಿನ್ನರ್ ಆಗ್ತಾರೆ. ಈಗ ಲುಂಗಿ ಅಂಗಿಡಿ ಕೂಡ ಬಂದಿರೋದ್ರಿಂದ ಹೇಸಲ್ವುಡ್ಗೆ ಮತ್ತೊಂದು ಬ್ಯಾಕಪ್. ಅಭಿನಂದನ್ ಸಿಂಗ್ 30 ಲಕ್ಷಕ್ಕೆ ಪಡ್ಕೊಂಡಿದ್ದಾರೆ. ಸೊ ಓವರ್ ಆಲ್ ನೋಡಿದ್ರೆ ಒಂದು ಬ್ಯಾಲೆನ್ಸ್ ಟೀಮ್. ಆದ್ರೆ ಇಲ್ಲಿ ಒಂದು ವಿಷಯ ಮಿಸ್ ಆಗಿದೆಯಾ ಅಂತಂದ್ರೆ ಲೀಡ್ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಎಲ್ಲಾ ಮ್ಯಾಚ್ ಆಡ್ತಾರ, ಜೊತೆಗೆ 4 ಓವರ್ಗಳನ್ನು ಕೂಡ ಬೌಲ್ ಮಾಡ್ತಾರ ಅಂತ. ಬಟ್ ಟೆನ್ಷನ್ ಇಲ್ಲ, ನಮ್ ಜೊತೆ ಕೃಣಾಲ್ ಪಾಂಡ್ಯ ಇರೋದ್ರಿಂದ, ಲಿವಿಂಗ್ ಸ್ಟೋನ್ ಬೌಲ್ ಮಾಡೋದ್ರಿಂದ ನಮಗೆ ಆ ಒಂದು ಸಮಸ್ಯೆ ಆಗ್ಲಿಕ್ಕಿಲ್ಲ. ಸೊ ಇದೊಂದು ಮಿಸ್ ಅಂತ ಅನಿಸ್ತು. ಸುಯೇಶ್ ಶರ್ಮಾ ಬದಲು ಸ್ವಲ್ಪ ರಾಹುಲ್ ಚಹರ್ ಅಥವಾ ಇನ್ನೊಂದು ಸ್ವಲ್ಪ ಲೀಡ್ ಆಗಿರುವಂತಹ ಸ್ಪಿನ್ನರ್ ಗಳು ಬಂದಿದ್ರೆ ಇನ್ನು ಚೆನ್ನಾಗಿರೋದು, ಚಹಲ್ ರೀತಿಯಾಗಿ ಯಾರಾದ್ರೂ ಬಂದಿದ್ರೆ ಅಂತ. ಬಟ್ ಸ್ಟಿಲ್ ಸುಯೇಶ್ ಶರ್ಮಾ ಅವ್ರನ್ನ KKR ಸ್ಟ್ರೈಟ್ ಅವೇ ಅಂದ್ರೆ ಲೀಡ್ ಸ್ಪಿನ್ನರ್ ಆಗಿ ಬಳಸಿಲ್ಲ. ಅವರು ನರೇನ್, ವರುಣ್ ಚಕ್ರವರ್ತಿ, ಸುಯೇಶ್ ನ ಬಳಸಿರೋದು. ಸೊ ಸುಯೇಶ್ಗೆ ಒಂದು ಒಳ್ಳೆ ಒಂದು ಅವಕಾಶ ಇದು, ನಾನು ಲೀಡ್ ಸ್ಪಿನ್ನರ್ ಅಂತ ಪ್ರೂವ್ ಮಾಡೋದಕ್ಕೆ. ಜೊತೆಗೆ ಇಂಡಿಯನ್ ಟೀಮಿಗೆ ಬರೋದಕ್ಕೂ ಕೂಡ ಒಳ್ಳೆ ಅವಕಾಶ ಸಿಕ್ಕಿದೆ. ಸೊ ಓವರ್ ಆಲ್ ನೋಡಿದ್ರೆ ಒಂದು ಬ್ಯಾಲೆನ್ಸ್ ಟೀಮ್ ನಾವು ನೋಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಕೂಡ ಬ್ಯಾಕಪ್ ಇದೆ, ಇದು ಬಹಳ ಇಂಪಾರ್ಟೆಂಟ್.
ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ಟಾಪ್ ಆರ್ಡರ್ ಅಲ್ಲಿ. ಯಾವಾಗ್ಲೂ ಕೂಡ ಮಿಸ್ ಆಗ್ತಾ ಇತ್ತು, ಇಂಡಿಯನ್ ಬ್ಯಾಟ್ಸ್ಮನ್ ಒಬ್ರು ಬೇಕಾಗಿತ್ತು. ಬಟ್ ಈ ಸಲ ಪಡಿಕಲ್, ಜಿತೇಶ್ ಶರ್ಮಾ 2 ಅಡಿಷನ್ ಆಗಿರೋದು ಒಂದು ದೊಡ್ಡ ಬೆಳವಣಿಗೆ. ಜೊತೆಗೆ ಕೃಣಾಲ್ ಪಾಂಡ್ಯ ಬಂದಿರೋದು. ಸೊ ಯಾವಾಗ ಇಂಡಿಯನ್ ಕೋರ್ ಇರುತ್ತೆ, ಸೊ ಆಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೀಮ್ಗಳು ಸಕ್ಸಸ್ ಆಗಿದೆ. ಅದು CSK, MI ಮೂಲಕ ನಾವು ಕಲಿಬಹುದು. ಸೊ ಆ ಒಂದು ಬ್ಯಾಲೆನ್ಸ್, ಜೊತೆಗೆ ರಸಿಕ್ದಾರ್ ಅನ್ನೋ ಹೊಸ ಪ್ಲೇಯರ್ಗಳು ಬಂದಿದ್ದಾರೆ. ಸೊ ಅವರಿಗೂ ಕೂಡ ಬ್ಲೆಂಡ್ ಆಗೋಕೆ ಒಂದು ಒಳ್ಳೆ ಅವಕಾಶ. ಇದೆಲ್ಲದರ ಜೊತೆಗೆ ಒಳ್ಳೆ ಅಡಿಷನ್ ಅಂತ ಅಂದ್ರೆ ಸ್ವಪ್ನಿಲ್ ಸಿಂಗ್, 50 ಲಕ್ಷಕ್ಕೆ ಸ್ವಪ್ನಿಲ್ ಸಿಂಗ್ ಅವರು ಬಂದಿರೋದು. ಟೀಮ್ ನ ಒಟ್ಟಾರೆ ಬ್ಯಾಲೆನ್ಸ್, ಯಾಕಂದ್ರೆ ಲಾಸ್ಟ್ ಟೈಮ್ ಲಕ್ಕಿ ಚಾಮ್ ನಾವು ಫಸ್ಟ್ 7 ಮ್ಯಾಚ್ ಏನ್ ಲೀಗ್ ಅಲ್ಲಿ ಇದ್ವಿ. ಸೊ ಅದಾದ್ಮೇಲೆ ನಮ್ಮ ಒಂದು ಫಾರ್ಚ್ಯೂನ್ಸ್ ಚೇಂಜ್ ಆಗಿದೆ, ಅಥವಾ ನಮ್ಮ ಅದೃಷ್ಟ ಚೇಂಜ್ ಆಗಿದೆ ಸ್ವಪ್ನಿಲ್ ಸಿಂಗ್ ಬಂದ್ಮೇಲೆ. ಇನ್ನೊಂದು ವಿಚಾರ ಅಂತಂದ್ರೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ನೀವು ಇಂಪ್ಯಾಕ್ಟ್ ಆಗಿ ಬಳಸಬಹುದು. ಪವರ್ ಪ್ಲೇ ನಲ್ಲಿ 2 ಓವರ್ ಮಾಡಿಸಬಹುದು. ಕೃಣಾಲ್ ಪಾಂಡ್ಯ ಕೂಡ ಪವರ್ ಪ್ಲೇ ನಲ್ಲಿ 2 ಓವರ್ ಮಾಡಬಲ್ಲಂತ ಕೆಪಾಸಿಟಿ ಇರುವಂತಹ ಪ್ಲೇಯರ್. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಫ್ರಮ್ ಬಾಲ್ 1 ರನ್ನಿಗೆ ಹೋಗ್ತಾರೆ. ಸೊ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಅಂತ ಬೌಲರ್ಸ್ ಗಳು ಬೇಕಾಗುತ್ತೆ. ಸೊ ಇದೆರಡು ಅಡಿಷನ್, ಸ್ವಪ್ನಿಲ್ ಹಾಗೆ ಕೃಣಾಲ್ ಪಾಂಡ್ಯ, ತುಂಬಾ ಸ್ಮಾರ್ಟ್ ಬೈ. ಕೃಣಾಲ್ ಪಾಂಡ್ಯ ಕೂಡ ಕಡಿಮೆ ಅಮೌಂಟ್ಗೆ ಸಿಕ್ಕಿದ್ರು, 5.25 ಕೋಟಿಗೆ. ಸ್ವಪ್ನಿಲ್ ಸಿಂಗ್ 50 ಲಕ್ಷಕ್ಕೆ ಸಿಕ್ಕಿದ್ದಾರೆ. ಸೊ ಓವರ್ ಆಲ್ ನೋಡಿದ್ರೆ ಹೇಸಲ್ವುಡ್ ನಮ್ದು ಕೊಹ್ಲಿ ಬಿಟ್ರೆ ಅತಿ ಹೆಚ್ಚು ಬಿಡ್ ಆಗಿರುವಂತಹ ಪ್ಲೇಯರ್, 12.5 ಕೋಟಿ. ನಾವು ಮನಿ ವಿಚಾರಕ್ಕೆ ಬರೋದಾದ್ರೆ ಅದನ್ನ ಬಿಟ್ರೆ ಫಿಲ್ ಸಾಲ್ಟ್ 11.5 ಕೋಟಿ, ಲಿವಿಂಗ್ ಸ್ಟೋನ್ 8.25. ಸೊ ಇವರೆಲ್ಲ ನಮ್ಮ ಕಾಸ್ಟ್ಲಿ ಬೈ. ಈ ಸಲ ಬಿಡ್ಡಿಂಗ್ ಅಲ್ಲಿ ನಾವು ಗಮನಿಸಿದ್ದು ಇಂಡಿಯನ್ ಪ್ಲೇಯರ್ಸ್ಗೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಹಿಂದೆ RCB ಏನ್ ಮಾಡ್ತಿತ್ತು ಅಂತಂದ್ರೆ ಯಾವ್ದಾದ್ರು ಒಬ್ಬ ವಿದೇಶಿ ಪ್ಲೇಯರ್ಗೆ ಸಿಕ್ಕಾಪಟ್ಟೆ ಹಣ ಹಾಕೋರು. ಅದು ಜೆಮಿಸನ್ ಇರ್ಬೋದು, ನೀವು ನೋಡಿರೋ ಹಾಗೆ ಹಿಂದೆ ಮ್ಯಾಕ್ಸ್ವೆಲ್ ಇರ್ಬೋದು, ಯುವರಾಜ್ ಸಿಂಗ್ ಸಿಕ್ಕಾಪಟ್ಟೆ ಅಮೌಂಟ್ ಹಾಕಿದ್ರು. ಸೊ ಈ ಸಲ ಸ್ವಲ್ಪ ಸ್ಮಾರ್ಟ್ ಬಿಡ್ಡಿಂಗ್ ಮಾಡಿದ್ದಾರೆ RCB ಅವರು ಅಂತ ಈ ಟೀಮ್ ಅನ್ನ ನೋಡಿದಾಗ ಅನಿಸ್ತಾ ಇದೆ. ಸೊ ಇನ್ನು ಬಹಳ ಮುಖ್ಯವಾಗಿ ಈ ಸಲ ಟಿಮ್ ಡೇವಿಡ್ ಬಂದಿರೋದ್ರಿಂದ ವಿಲ್ ಜಾಕ್ಸ್ ಇಂತ ಒಂದಷ್ಟು ಪ್ಲೇಯರ್ ಗಳನ್ನ ಮಿಸ್ ಮಾಡ್ಕೊಂಡು, ಹೌದು KL ರಾಹುಲ್, ಚಹಲ್, ವಿಲ್ ಜಾಕ್ಸ್ ಇವರೆಲ್ಲ ಮಿಸ್ ಆಗಿದ್ರು ಕೂಡ ನೆನ್ನೆ ಬಿಡ್ಡಿಂಗ್ ನೋಡಿದಾಗ ಮೇ ಬಿ ಯಾವ್ದಾವ್ದನ್ನ ನಾವು ಮಿಸ್ ಮಾಡ್ಕೊಂಡ್ವಿ ಅದೆಲ್ಲವನ್ನು ಕೂಡ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದೀವಿ. ಸೊ ಕನ್ನಡಿಗರು ಅಂತ ಬಂದಾಗ ಪಡಿಕಲ್, ಬಾಂಡಗೆ ಇಬ್ರು ಬಂದಿದ್ದಾರೆ. ಸೊ ಓವರ್ ಆಲ್ ಟೀಮ್ ಅನ್ನು ನೋಡಿದಾಗ ಒಂದು ಬ್ಯಾಲೆನ್ಸ್ ಟೀಮ್ ಕಂಡು ಬರ್ತಾ ಇದೆ. ಸೊ ನಿಮ್ಗೆ ಹೇಗೆ ಅನಿಸ್ತು? ಈ ಒಂದು ಟೀಮ್ ಕರೆಕ್ಟ್ ಆಗಿದೆಯಾ? ಯಾವ್ದಾದ್ರು ಒಂದು ಮಿಸ್ ಆಗಿರುವಂತದ್ದು ಇದೆಯಾ? ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅಥವಾ ಗಮನಿಸಿದ ಹಾಗೆ ಸುಯೇಶ್ ಶರ್ಮಾ ಅದೊಂದು ಅನಿಸ್ತು, ಬಟ್ ಸ್ಟಿಲ್ ಅದೊಂದು ದೊಡ್ಡ ಟೆನ್ಷನ್ ಆಗ್ಲಿಕ್ಕಿಲ್ಲ. ಬಟ್ ಈ ಸಲ ಇಷ್ಟು ಟೀಮ್ ಗಳನ್ನು ನೋಡಿದಾಗ ಈ ಸಲ ಸ್ವಲ್ಪ ಬ್ಯಾಲೆನ್ಸ್ ಟೀಮ್ ಅಂತ ಅನಿಸ್ತಾ ಇದೆ, ಇಂಡಿಯನ್ ಪ್ಲೇಯರ್ಸ್ ಇರೋದ್ರಿಂದ. ಸೊ ಖಂಡಿತ ಈ ಸಲ ಕಪ್ ಗೆಲ್ಲುವಂತ ಎಲ್ಲ ವಿಶ್ವಾಸ ಇದೆ. ಸೊ ನಿಮಗೆ ನಿಮ್ಮ 11 ಯಾವುದು ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟು ಪ್ಲೇಯರ್ಸ್ ಅಲ್ಲಿ ನಿಮ್ಮ 11 ಯಾವುದು, ಹೇಗಿರಬೇಕು? ದೇವದತ್ ಪಡಿಕಲ್ ಏನಾದ್ರು ನೀವು ಫ್ರಮ್ ಮ್ಯಾಚ್ 1 ಓಪನರ್ ಆಗಿ ಆಡಿಸ್ತೀರಾ, ಅಥವಾ ಇಲ್ಲ ಫಿಲ್ ಸಾಲ್ಟ್, ಕೊಹ್ಲಿನೇ ಓಪನ್ ಮಾಡ್ಲಿ ಅಂತ ನೀವು ಹೇಳ್ತೀರಾ? ಸೊ ಇದ್ರ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದ್ರೆ ಖಂಡಿತ ನಿಮ್ಮ ಒಂದೊಂದು ಒಪಿನಿಯನ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಸೊ ಓವರ್ ಆಲ್ ಒಂದು ಬೆಸ್ಟ್ ಟೀಮ್ ಬಂದಿದೆ. ಸೊ ಉಳಿದವರು ಕೂಡ ಅಷ್ಟೇ ಈಕ್ವಲ್ ಆಗಿ ಬೇರೆ ಟೀಮ್ಗಳು ಕೂಡ ಬೆಟ್ಟಿಂಗ್ ಮಾಡಿದ್ದಾರೆ. ಬಟ್ RCB ಹೇಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ? ಅದರಲ್ಲೂ ಚಿನ್ನಸ್ವಾಮಿ ಬೌಲರ್ ಗಳಿಗೆ ಸಿಕ್ಕಾಪಟ್ಟೆ ಟಫ್ ಇದೆ. ಸೊ ನಮ್ಮ ಬೌಲರ್ಸ್ ಒಟ್ಟು ನಮಗೆ ಸಿಕ್ಕಿರೋದೊಂದು 9 ಬೌಲರ್ಸ್ ವಿತ್ ಆಲ್ ರೌಂಡರ್ಸ್ ಸೇರಿದ್ರೆ ಒಂದು 15 ಟೋಟಲ್ ಬೌಲರ್ಸ್, 15-16 ಜನ ಬೌಲಿಂಗ್ ಮಾಡುವಂತ ಅಬಿಲಿಟಿ ಇರುವಂತವ್ರು ಇದ್ದಾರೆ. ಸೊ ಮಿಸ್ ಮಾಡದೆ ತಿಳಿಸಿ ನಿಮ್ಮ ಫೈನಲ್ 11 ಯಾವುದು, ಹೇಗಿರಬೇಕು ಆ ಆಡುವಂತ ತಂಡ. ನಮಸ್ಕಾರ.